ಆರಾಮಾಗಿ ಹೋಗ್ಬೋದು ನೋಡಿ. ಈ ಥರ ಕಾಡಿದೆ, ಫುಲ್ಲು ದಟ್ಟವಾದ ಕಾಡು. ಆದರೆ ತುಂಬ ಹುಷಾರಾಗಿ ಇಲ್ಲಿ ಹ್ಯಾಂಡಲ್ ಮಾಡಬೇಕು. ವಿಡಿಯೋ ಫೋಟೋ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡೋದೇ ಮರ್ತೋಗ್ಬಿಡ್ತು. ಹೋಗೋ ದಾರಿ ಮಧ್ಯೆ ಹೆಂಗಿದೆ. ತುಂಬ ಜನ ಬರ್ತಾರೆ ಅಲ್ಲಿ ತನಕ. ಈ ಥರ ಎಲ್ಲ ಅಡ್ವೆಂಚರ್ಸ್ ಮಾಡಿದಾಗ ನಮಗೆ ಒಂಥರ ಫುಲ್ಲು ಕ್ರೇಜ್ ಬರುತ್ತೆ ಲೈಫಲ್ಲಿ. ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾನಿವತ್ತು ಸಕಲೇಶಪುರದ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀನಿ. ಇದು ಬಂದು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಫಸ್ಟು ಈ ಪ್ಲೇಸ್ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಸಿಗುತ್ತೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿಗೆ ನಾವು ಇವತ್ತು ಹೋಗ್ತಾರೋ ಜಾಗ ಅದು. ಅಲ್ಲಿ ಫುಲ್ಲು ಟ್ರೆಕ್ಕಿಂಗು, ಈ ಕಡೆಯಿಂದ ಹೋಗಿ ಟ್ರೆಕ್ಕಿಂಗ್ ಮಾಡಬೇಕು. ಈ ಜಾಗಕ್ಕೆ ಬರಬೇಕಂದ್ರೆ ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಬರಬೇಕು. ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ನೆಕ್ಸ್ಟು ಸಕಲೇಶಪುರಕ್ಕೆ ಬಂದರೆ ಎತ್ತಿನ ಭುಜ ಈ ಪ್ಲೇಸಿಗೆ ಬರಬೇಕಂದ್ರೆ ಮೊದಲಿನ ಥರ ಹಾಗೆ ಆಫ್ಲೈನಲ್ಲಿ ಬಿಡೋಲ್ಲ. ಆನ್ಲೈನ್ ಮಾಡಿಕೊಂಡು 250 1 ಪರ್ಸನ್ಗೆ 250 ರೂಪೀಸ್ ಆಗುತ್ತೆ. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದರೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಫುಲ್ಲು ವೆರಿಫಿಕೇಷನ್ ಮಾಡಿ ಆಮೇಲೆ ಎಂಟ್ರೆನ್ಸಿಗೆ ಬಿಡ್ತಾರೆ. ಮೊದಲು ತುಂಬ ಜನ ಬರ್ತಾಯಿದ್ರಂತೆ, ಅಲ್ಲಿ ತನಕ ಪಾರ್ಕಿಂಗ್ ಫುಲ್ ಆಗ್ತಾಯಿತ್ತಂತೆ ಆಫ್ಲೈನ್ ಇದ್ದಾಗ. ಆವಾಗ ಗೌರ್ಮೆಂಟ್ ಅವರು ರೂಲ್ಸ್ ಮಾಡಿದ್ಮೇಲೆ ಆ ಟಿಕೆಟ್ ಆನ್ಲೈನಲ್ಲಿ ಮಾಡ್ಕೊಂಡು ಎಂಟ್ರಿ ಆಗಬೇಕು ಅಂತ ಮಾಡಾದ್ಮೇಲೆ ಇವಾಗ ನೋಡಿ ಇಷ್ಟು ಸ್ವಲ್ಪ ಜನ ಅಷ್ಟೇ ಎಂಟ್ರಿ ಆಗ್ತಾಯಿರೋದು. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಾದರೂ ನೆಕ್ಸ್ಟ್ ಟೈಮ್ ಸಕಲೇಶಪುರಕ್ಕೆ ಬಂದರೆ ವಿಸಿಟ್ ಮಾಡಿದೆ ಅಂತೂ ಹೋಗಲೇಬೇಡಿ, ಸಕ್ಕತ್ತಾಗಿದೆ ಮಾತ್ರ. ಈ ಎತ್ತಿನ ಭುಜ ಪೀಕು ಎತ್ತರ ಬಂದ್ಬಿಟ್ಟು 1178 ಮೀಟ್ರ್ ಅಂತೆ. ಟಾಪಲ್ಲಿ ಬಂದ್ಬಿಟ್ಟು ಮುಳ್ಳಂಗಿರಿ ಪೀಕ್ ಇರೋದು 1930 ಮೀಟ್ರ್ ಇದೆ. ನೆಕ್ಸ್ಟು ಸೆಕೆಂಡ್ ಬಂದ್ಬಿಟ್ಟು ಬಾಬಾ ಬುಡಂಗಿರಿ ಪೀಕ್ ಬರುತ್ತೆ, 1895 ಮೀಟ್ರ್ ಬರುತ್ತೆ. ನೆಕ್ಸ್ಟು ಥರ್ಡ್ ಬಂದ್ಬಿಟ್ಟು ಕುದುರೆಮುಖ ಬರುತ್ತೆ. ಕುದುರೆಮುಖ 1894 ಮೀಟ್ರ್ ಬರುತ್ತೆ. ಇದಿರೋದು ಎತ್ತಿನ ಭುಜ ಇರೋದು 1178 ಮೀಟ್ರ್ ಇದೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರಲ್ಲ, ಆ ಥರನೇ ನೋಡಿ ಅಲ್ಲಿ ಏನಿದೆ ಲೊಕೇಶನ್ನು. ಬೆಳಗ್ಗೆ 7 ಗಂಟೆಯಿಂದ 4 ಗಂಟೆ ತನಕ ಓಪನ್ ಇರುತ್ತೆ. ಅರಣ್ಯ ವಿಹಾರ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿಂದ ಬುಕ್ ಮಾಡ್ಬೋದು. ಅಲ್ಲಿಂದ ಬುಕ್ ಮಾಡಿಕೊಂಡು ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ ಇರ್ತಾರೆ, ಅವ್ರಿಗೆ ಟಿಕೆಟ್ ತೋರಿಸ್ಬಿಟ್ಟೆ ನೀವು ಎಂಟ್ರಿ ಆಗಬೇಕಿಲ್ಲ ಅಂದರೆ ಬಿಡೋಲ್ಲ. ಸಖತ್ ಅಡ್ವೆಂಚರ್ಸ್ ಆಗಿದೆ ಇಲ್ಲಿ. ಫಾರೆಸ್ಟ್ ಮಧ್ಯೆ ಹೋಗೋ ಫೀಲೇ ಬೇರೆ ನೋಡಿ. ಇಲ್ಲಿ ಹೋಗೋ ದಾರಿ ಮಧ್ಯೆ ಹೆಂಗಿದೆ. ಈ ಥರ ಮರ, ಯಾವ ದೊಡ್ಡ ಮರ ಬಿದ್ದಿರೋದು ಇದು. ಮೋಸ್ಟ್ಲಿ ಮಳೆ ಬಂದಾಗೆಲ್ಲ ಬಿದ್ದಿರುತ್ತೆ. ಎಷ್ಟು ದೊಡ್ಡದಿದೆ ನೋಡಿ ಮರ, ಅಪ್ಪ. ಈ ಥರ ಎಲ್ಲ ಅಡ್ವೆಂಚರ್ಸ್ ಮಾಡಿದಾಗ ನಮಗೆ ಒಂಥರ ಫುಲ್ಲು ಕ್ರೇಜ್ ಬರುತ್ತೆ ಲೈಫಲ್ಲಿ. ಏನೋ ಒಂಥರ ಖುಷಿ ಇರುತ್ತೆ. ಕಾಡಿನ ಮಧ್ಯನೇ ಇದ್ಬೋಣ ಅನಿಸ್ಬಿಡುತ್ತೆ. ಬೋರ್ಡ್ ಈ ಕಡೆ ಇದೆ. ಬನ್ನಿ ಹಿಂಗೆ ಹೋಗೋಣ. ಹಾಂ, ಬೋರ್ಡ್ ಇದೆ. ಬೋರ್ಡ್ ಇರೋದಕ್ಕೆ ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗ್ಬೋದು ನೋಡಿ. ಈ ಥರ ಕಾಡಿದೆ, ಫುಲ್ಲು ದಟ್ಟವಾದ ಕಾಡು. ಏನು ಬೇಜಾರಾಗಲ್ಲ ನಿಮಗೆ ಟ್ರೆಕ್ಕಿಂಗ್ ಮಾಡುವಾಗ. ಫುಲ್ ಎನರ್ಜಿಲಿ ಬರ್ತೀರಾ, ಯಾಕಂದರೆ ಇಲ್ಲಿರೋ ವಾತಾವರಣ ಹಂಗಿದೆ. ಫುಲ್ ಸೈಲೆಂಟು, ಹಕ್ಕಿಗಳ ಕೂಗು ನಿಮ್ಮ ಮಾತ್ರ ನಿಮಗೆ ಕೇಳಿಸ್ತಾ ಇರುತ್ತೆ. ಇಲ್ಲಿಂದ ಸ್ವಲ್ಪ ಹೈಕ್ ಇದೆ. ಈ ಹೈಕ್ ದಾಟ್ಬಿಟ್ರೆ ಇಷ್ಟು ದೂರ ನಡೆದಿರೋದೆಲ್ಲ ಮರ್ತೋಗ್ಬಿಡ್ತೀರ ಅಂಥ ಲೊಕೇಶನ್ ಇದೆ ಮುಂದೆ. ಪರ್ ಪರ್ಸನ್ಗೆ 250 ರೂಪೀಸು. ಆದರೆ 250 ಅಲ್ಲ, 500 ರೂಪೀಸ್ ತೊಗೊಂಡ್ರು ಮೋಸ ಏನಿಲ್ಲ. ಯಾಕಂದರೆ ವ್ಯೂವು, ಮೂಮೆಂಟು ಆ ಥರ ಇದೆ, ಮಸ್ತಾಗಿದೆ ಇಲ್ಲಿ. ಈ ಥರ ಡೀಪ್ ಫಾರೆಸ್ಟಲ್ಲಿ ಟ್ರೆಕ್ಕಿಂಗ್ ಮಾಡೋದು ಒಂದು ಒಳ್ಳೆ ಅಡ್ವೆಂಚರ್ಸ್. ಆದಷ್ಟು ಬೇಗ ಸಕಲೇಶಪುರಕ್ಕೆ ಬಂದಾಗ ಎಲ್ಲರೂ ಇಂಥ ಪ್ಲೇಸ್ಗಳನ್ನೆಲ್ಲ ಮಿಸ್ ಮಾಡದೆ ಹೋಗಿ. ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ನೀವು ಇಂಥ ಪ್ಲೇಸ್ಗಳನ್ನ ನೋಡೋಕ್ಕೆ ಆಗೋಲ್ಲ ಗೊತ್ತಿಲ್ಲ. ಇದ್ದಷ್ಟು ದಿನ ಇಂಥ ಪ್ಲೇಸಸ್ನ ಕವರ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಯಾರಿಗೆ ಗೊತ್ತು, ಕ್ಲೋಸ್ ಮಾಡಿದ್ರೂ ಮಾಡ್ಬೋದು. ಅದಕ್ಕೆ ಈಗಲೇ ಬಂದು ವಿಸಿಟ್ ಮಾಡ್ಕೊಳ್ಳಿ. ಕೊನೆಗೂ ಪೀಕಿಂದ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ ಅಷ್ಟೇ. ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಸೆಕೆಂಡ್ ಸ್ಟಾರ್ಟಿಂಗ್ ಪಾಯಿಂಟ್. ಇಲ್ಲಿಂದ ಹತ್ತಬೇಕು ಮೇಲೆ. ಇನ್ನೂ ಟ್ರೆಕ್ಕಿಂಗ್ ತುಂಬ ಇದೆ.
ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಂದ ಸೆಕೆಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದನೇ ನೋಡ್ರಿ ಹೆಂಗಿದೆ ವ್ಯೂ, ಸಕ್ಕತ್ತಾಗಿದೆ ಗುರು. ಏನಿದೆ ಗೊತ್ತಾ, ಎಲ್ಲಿ ನೋಡಿದ್ರು ಬೆಟ್ಟಗಳು, ಫೂಫ್ ಕ್ರೇಜಿ. ನಾವಿವಾಗ ಹೋಗ್ಬೇಕಾಗಿರೋದು ಈ ಕಡೆಯಿಂದ ಹೋಗಿ ಅಲ್ಲಿ ಮೇಲೆ ಹೋಗಬೇಕು. ಅಲ್ಲಿ ಎಲ್ಲಿಂದ ಎತ್ತಿನ ಭುಜ ಪೀಕಿಂದ ಮೇಲೆ ಹೋಗ್ತೀವಿ. ನಡಿಬೋದು, ಅಂಥದ್ದೇನು ಕಷ್ಟ ಏನಿಲ್ಲ. ಹೈಕ್ ಇದೆ, ಸ್ವಲ್ಪ ದೂರ ಹೈಕ್ ಇಲ್ಲ. ಆಮೇಲೆ ಅಲ್ಲಿಂದ ಸ್ವಲ್ಪ ಬೆಟ್ಟದ ನೋಡಿ ಈ ಥರ ಮೇಲೆ ಬಂದಾಗ ಹೈಕ್ ಇದೆ. ಇಲ್ಲಿಂದ ಸ್ವಲ್ಪ ಸುಸ್ತಾಗುತ್ತೆ ಅಷ್ಟೇ. ಅದರ ಲೊಕೇಶನ್ನ ನೋಡ್ಕೊಂಡು ಹೋಗ್ತಿದ್ರೆ ಯಾವ ಸುಸ್ತು ಇರೋಲ್ಲ, ಏನೂ ಇರೋಲ್ಲ, ಹಂಗಿದೆ ಇಲ್ಲಿ. ಆದಷ್ಟು ಬೆಳಿಗ್ಗೆ ಪ್ಲ್ಯಾನ್ ಮಾಡಿ 8 ಗಂಟೆಗೆ 7 ಗಂಟೆಗೆ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ ಥರ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ವ್ಯೂ. ಇವಾಗೂ ಸಕ್ಕತ್ತಾಗಿದೆ. ವ್ಯೂ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ವ್ಯೂ ಅಂತೂ ಬೆಂಕಿ ಯಾವಾಗಲೂ ಇಲ್ಲಿ. ಆದರೆ ಸ್ವಲ್ಪ ಬಿಸಿಲಿಲ್ಲ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ನಾವು ನಡೆಯೋಕ್ಕೂ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ. ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು ನೋಡಿ ಇಲ್ಲಿ. ಇನ್ನೂ ಅರ್ಧ ಹತ್ತಿರೋದಷ್ಟೇ, ಅಷ್ಟಕ್ಕೆ ಈ ಥರ ಲೊಕೇಶನ್ ಸಿಗ್ತದೆ. ಇನ್ನು ಮೇಲೆ ಹತ್ತಿದ್ರೆ ಬಿಂಡಾಸ್. ವಾ, ಏನಿದೆ ಗೊತ್ತಾ, ನಾವು ಹತ್ತಬೇಕಾಗಿರೋದು ಅದ್ರ ಮೇಲೆ. ಫುಲ್ಲು ಟಾಪ್ಗೆ ಹೋಗ್ಬೇಕು. ಎತ್ತಿನ ಭುಜ ಅಲ್ವಾ, ಹಿಂಗೆ ಭುಜ ಥರ ಇದೆಯಲ್ಲ, ಅದ್ರ ಮೇಲೆ ಹತ್ತಬೇಕು. ನಾನು ಫೋಟೋ ವಿಡಿಯೋ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡೋದೇ ಮರ್ತೋಗಿದ್ದೀನಿ. ಇಲ್ಲಿ ನೋಡ್ಬಿಟ್ಟು ಹಂಗೆ ಕಳೆದೋಗ್ಬಿಟ್ಟಿದ್ದೀನಿ ಬ್ರೋ. ಗೈಸ್, ಇವಾಗ ನಾವು ಎತ್ತಿನ ಭುಜ ಎಂಟ್ರಿ ಆದ್ವಿ. ಎತ್ತಿನ ಭುಜ ಮೇಲೆ ಹತ್ತೋದು ಒಂದು ಬಾಕಿ ಐತೆ ಅಷ್ಟೇ ನೋಡಿ. ಇಲ್ಲಿಂದ ಹತ್ಬೇಕು ಮೇಲೆ. ನನಗಂತೂ ಫುಲ್ ಜೋಶು. ವಿಡಿಯೋ ಫೋಟೋ ಅಂತ ವ್ಲಾಗ್ನ ಕಂಟಿನ್ಯೂ ಮಾಡೋದೇ ಮರ್ತೋಗ್ಬಿಡ್ತು, ಆ ರೇಂಜಿಗೆ ಐತೆ ಜೋಶು. ಏನು ಬೆಟ್ಟ ಗುಡ್ಡಗಳು, ಸಕ್ಕತ್ತಾಗಿದೆ. ಸಕಲೇಶ್ಪುರಕ್ಕಂತೂ ಎಲ್ಲಿ ಮಿಸ್ ಮಾಡಿದ್ರು ಪರವಾಗಿಲ್ಲ. ಸಕಲೇಶ್ಪುರ ಎತ್ತಿನ ಭುಜಕ್ಕಂತೂ ಯಾರೂ ಮಿಸ್ ಮಾಡೋಕೆ ಹೋಗ್ಬಿಡಿ, ಹಂಗಿದೆ ಲೊಕೇಶನ್. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಂದ ನೋಡಿದ್ರೆ ಇದ್ರ ಮೇಲೆ ಹತ್ತಕ್ಕಾಗುತ್ತಾ ಅಂತ ಅನಿಸುತ್ತೆ. ಆದರೆ ಹತ್ರ ಬಂದಾಗ ಹತ್ಬೋದು, ಹತ್ತಿದ್ರೇ ವ್ಯೂ ಸಿಗೋದು ಅಂತ ಹತ್ತುತ್ತೀವಿ. ತುಂಬ ಜನ ಇದ್ದರು ಇಷ್ಟೊತ್ತು, ತುಂಬ ಜನ ಎಲ್ಲ ಹೋದ್ರು. ಇವಾಗ ಇನ್ನು ಮೇಲೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಅದು ಪಾಂಡವ್ರ ಬೆಟ್ಟನಾ? ಅಲ್ಲಿ ಕಾಣಿಸ್ತೀರ? ವಾ, ಸಕ್ಕತ್ತು. ತುಂಬ ಹೈಟ್ ಆಗಿರೋದನ್ನ ಮಾತ್ರ ಟೂರಿಸ್ಟ್ ವಿಸಿಟ್ ಮಾಡೋ ಥರ ಮಾಡಿದ್ದಾರೆ. ಇನ್ನೂ ಅಷ್ಟು ಹೈಟ್ ಹತ್ತಬೇಕು. ಸಕ್ಕತ್ತಾಗಿದೆ ನೋಡಿ. ನಾವು ಬಂದಿದ್ದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಲೊಕೇಶನು, ಅಲ್ಲಿಂದ ಬಂದಿದ್ದು ನಾವು. ಬಂದು ಈ ಕಡೆಯಿಂದ ಬಂದಿದ್ದು. ಅಲ್ಲಿ ನೋಡೋಕೆ ಹತ್ರನೇ ಕಾಣಿಸುತ್ತೆ, ತುಂಬ ದೂರ ಇದೆ ಅದು. ಇನ್ನೂ ಹತ್ತಬೇಕು, ಸಾಕಾಗ್ತಿಲ್ಲ ಅಪ್ಪ. ನಾನು ನೋಡ್ದಂಗೆ ತುಂಬ ಜನ ಬಂದಿದ್ದಾರೆ ಎತ್ತಿನ ಭುಜಕ್ಕೆ. ಆದರೆ ಯಾರು ಹೈ ಇದು ಮಾಡಲ್ಲ, ಭುಜದ ಮೇಲೆ ಹತ್ತಲ್ಲ, ಹಂಗೆ ಹೋಗ್ಬಿಡ್ತಾರೆ. ಭುಜದ ಮೇಲೆ ಆರಾಮಾಗಿ ಹತ್ಬೋದು, ಅದು ಯಾಕೆ ಹಂಗೆ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಿ ಹೋದ್ರೇ ಇದ್ರ ಒರಿಜಿನಲ್ ವ್ಯೂ ಕಾಣಿಸೋದು. ಸಖತ್ ಲೊಕೇಶನ್ ಇಲ್ಲಿಂದ. ವಾ, ಇನ್ನು ಮೇಲಿದೆ ವ್ಯೂ. ಸ್ವಲ್ಪ ಜನ ಇದ್ದಾರೆ, ನಮ್ಗೆ ಕೇಳಿಸಿಲ್ಲ ಅಷ್ಟೇ, ಜನ ಇದ್ದಾರೆ. ಫೈನಲಿ ಎತ್ತಿನ ಭುಜ ಪಿಕ್ನ ಹತ್ಬಿಟ್ವಿ.
ಟ್ರೆಕ್ಕಿಂಗ್ ಮಾಡಿ ಫುಲ್ ಕಂಪ್ಲೀಟ್ ಮಾಡಿಬಿಟ್ವಿ. ನೋಡಿ ನಮ್ಮ ಬ್ರೋ ಅವ್ರು ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ತುಂಬ ರಿಸ್ಕು ಈ ಕಡೆಯಿಂದ ಬರೋದು. ನೋಡಿ ನಾವು ಬಂದಿದ್ದು ಈ ಕಡೆಯಿಂದ. ನೋಡಿ ಆ ಬೆಟ್ಟದ ಅಲ್ಲಿ ಕಲ್ಲು ಬಂಡೆ ಮೇಲೆ ಹೋಗ್ತಿದ್ದಾರೆ ಅವರು. ಅಲ್ಲಿಂದ ವ್ಯೂ ಸಕ್ಕತ್ತಾಗಿ ಅನಿಸುತ್ತೆ. ಎಲ್ಲಿ ಎಂಥ ದೊಡ್ಡ ಸಾಹಸ ಕೈ ಹಾಕಿದ್ದೀವಿ ಅಂದರೆ ನಾವು. ನೋಡಿ ಇಲ್ಲಿ ಅವ್ರು ಹತ್ಕೊಂಡು ಹೋಗೇಬಿಟ್ರು. ನನಗೆ ಹೋಗೋಕ್ಕೆ ಭಯ ಆಗ್ತಾಯಿದೆ. ಇದೇ ಲಾಸ್ಟ್ ಪಾಯಿಂಟು ಇಲ್ಲಿ. ಇದ್ರ ಮುಂದೆ ಯಾವ ಪಾಯಿಂಟು ಇಲ್ಲ. ಇನ್ನು ಹೋಗ್ಬೇಕಂದ್ರೆ ಬೆಟ್ಟದಿಂದ ಕೆಳಗಡೆ ಹೋಗ್ಬೇಕಷ್ಟೆ. ನನ್ನ ಬ್ಯಾಗ್ ಈ ಕಡೆಯಿಂದ ನೋಡೋಕೆ ಬ್ರೋ ಯಾವುದೋ ಒಂದು ಮೌಂಟ್ ಎವರೆಸ್ಟ್ ಮೇಲೆ ಇಟ್ಟಿರೋ ಥರ ವಾ, ಅದ್ಭುತ ಅಲ್ಲ ಬ್ರೋ ಇದು. ಸಡನ್ನಾಗಿ ಅದ್ಭುತ ಆಗೋಯ್ತು. ನಾವು ಇನ್ನೇನು ಹೋಗ್ಬೇಕು ಅಂತ ಹೊಡ್ತಾ ಇದ್ವಿ, ಅಷ್ಟರಲ್ಲಿ ನೋಡಿ ಸ್ಟಾರ್ಟ್ ಆಯಿತು. ಆವಾಗಲೇ ಇದೆಲ್ಲ ಫುಲ್ಲು ಕಾಣಿಸ್ತಾ ಇತ್ತು. ಇವಾಗ ನೋಡಿದ್ರೆ ಫುಲ್ಲು ಫಾಗ್ ಕ್ಲಿಯರ್ ಆದಾಗೂ ನೋಡಿದ್ವಿ, ಫಾಗ್ ಇದ್ದಾಗೂ ನೋಡ್ತಾ ಇದ್ದೀವಿ. ನೋಡಿ ಇವಾಗ ಫಾಗು ಕವರಪ್ ಆಗ್ತಾಯಿದೆ ಫುಲ್ಲು. ಇನ್ನೊಂದು ಸ್ವಲ್ಪ ಹೊತ್ತು ಫುಲ್ ಕವರೇ ಆಗಿಬಿಡ್ಬೋದೇನೋ, ಹಂಗೆ ಆಗ್ತದೆ. ಆ ಕಡೆ ಇರೋದೆಲ್ಲ ಗಾಳಿಗೆ ಈ ಕಡೆ ಬರ್ತಾಯಿದೆ. ನೋಡಿ ಅದು ಅದ್ಭುತ. ಆ ಫಾಗ್ ಹೋಗ್ತಾ ಹೋಗ್ತಾ ಕೋಲ್ಡ್ ಆಗ್ತಾಯಿದೆಯಲ್ಲ ನಮಗೆ. ತುಂಬ ಜನ ಅರ್ಧಕ್ಕೆ ಬಂದ್ಬಿಟ್ಟು ರಿಟರ್ನ್ ಹೋಗ್ಬಿಡ್ತಾರೆ. ಆದರೆ ಮಜಾ ಇರೋದು ಮೇಲೆ ಬಂದಾಗ ಮಾತ್ರ. ಮೇಲೆ ಬಂದಾಗ ಇಂಥ ಲೊಕೇಶನ್ ಕಣ್ಣು ತುಂಬ ನೋಡ್ತೀವಲ್ಲ, ವಾಹ್. ನನಗೆ ಅಲ್ಲಿಂದ ಫುಲ್ಲು ಅಲ್ಲಿ ನೀರು ಹರಿಯೋ ಥರ ಸೌಂಡ್ ಕೇಳಿಸ್ತಾ ಇದೆ. ಏನು ಸಕ್ಕತ್ತಾಗಿ ಕೇಳಿಸ್ತಿದೆ ಗೊತ್ತಾ. ಅದು ಎಷ್ಟು ಅಡಿ ಡೀಪು, 1178 ಅಡಿ ಡೀಪಲ್ಲಿದ್ದೀವಿ, ಅಲ್ಲ ಎತ್ತರದಲ್ಲಿದ್ದೀವಿ. ಅಷ್ಟು ಡೀಪಿಂದ ಕೇಳಿಸ್ತಾ ಇದೆ. ಕ್ರೇಜಿ ಮಾತ್ರ. ಹುಡುಗರು ಮಾತ್ರ ಬಂದಿರೋದಕ್ಕಂತೂ. ಆದರೆ ತುಂಬ ಹುಷಾರಾಗಿ ಇಲ್ಲಿ ಹ್ಯಾಂಡಲ್ ಮಾಡಬೇಕು. ಯಾವುದರ ಕಲ್ಗಳ ಮೇಲೆ ನಿಂತ್ಕೊಳ್ಳೋದಿದ್ರು ಸ್ವಲ್ಪ ಶೇಕಿಂಗ್ ಆಗುತ್ತೆ. ಹುಷಾರಾಗಿ. ಎತ್ತಿನ ಭುಜ ಟ್ರೆಕ್ಕಿಂಗ್ ಅಂತೂ ಪೂರ್ಣಗೊಳಿಸ್ಬಿಟ್ಟೆ. ನಾನು ಅಲ್ಲಿ ತನಕ ಮಾತ್ರ ಬರೋಕ್ಕಾಗುತ್ತೆ ಅಂದ್ಕೊಂಡಿದ್ದು. ಆಮೇಲೆ ಅಲ್ಲೆಲ್ಲ ಬರೋರು ನೋಡ್ಬಿಟ್ಟು ತುಂಬ ಜನ ಬರ್ತಾರೆ ಅಲ್ಲಿ ತನಕ, ಆಮೇಲೆ ಅಲ್ಲಿಂದನೇ ಹೋಗ್ಬಿಡ್ತಾರೆ. ಅಲ್ಲಿಂದ ಮೇಲೆ ಆರಾಮಾಗಿ ಹತ್ಬೋದು, ಏನು ಟೆನ್ಷನ್ ಏನಿಲ್ಲ. ಗ್ರಿಪ್ಗೆ ಕಲ್ಲೆಲ್ಲ ತುಂಬ ಇದೆ, ಚೆನ್ನಾಗಿದೆ, ಅಲ್ಲಿಂದ ಹತ್ಬೋದು. ಆದರೆ ತುಂಬ ಜನ ಹತ್ತಲ್ಲ, ಹೋಗ್ಬಿಡ್ತಾರೆ ಅಲ್ಲಿಂದ. ಮೇಲೆ ಬಂದಾಗ ಅಂತೂ ಹತ್ತಲೇಬೇಕು ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ನಾನು ಬಂದು 1 ಅವರ್ ಆಯಿತು. 1 ಅವರಿಂದ ನಾನು ಹೋಗೋಣ ಅಂತ ಅನ್ಕೊತಾ ಇದ್ದೀನಿ. ಆದರೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಈಗ ದೊಡ್ಡ ಮನ್ಸು ಮಾಡಿ ಹೋಗಬೇಕು ಅಷ್ಟೇ. ಆಲ್ಮೋಸ್ಟ್ ಅಲ್ಲಿ ಮಿಸ್ಟೆಲ್ಲ ಕವರ್ ಆಗ್ತಾಯಿದೆ, ಫಾಗೆಲ್ಲ ಕವರ್ ಆಗ್ತಾಯಿದೆ. ವಿಡಿಯೋ ನೋಡ್ಕೊಂಡ್ಬಂದರೆ ಒಂದು 200-300 ರೂಪಾಯಿ ಕಮ್ಮಿನೇ ಕರ್ಕೊಂಡು ಬರ್ತೀವಿ. ಯಾರೇ ಬಂತು ನಿಮ್ಮದು ವಿಡಿಯೋ ಏನಾದ್ರು ನೋಡ್ಕೊಂಡ್ಬಂದ್ರೆ ಬ್ರೋ ಅವರು ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನೋಡಿ. ಇವ್ರದ್ದು ವಿಡಿಯೋ ಏನಾದ್ರು ನೋಡ್ಕೊಂಡ್ಬಂದರೆ ಒಂದು 200-300 ರೂಪಾಯಿ ಕಮ್ಮಿನೇ ತೊಗೋತೀವಿ ಪ್ರೈಸ್. ನಮ್ಮ ಬ್ರೋದು ಯಾರಾದ್ರು ವೀಡಿಯೋ ನೋಡ್ಕೊಂಡು ಬಂದರೆ, ವೀಡಿಯೋಗಳನ್ನ ನೋಡ್ಕೊಂಡ್ಬಂದರೆ ಕಮ್ಮಿನೇ ತೊಗೋತೀವಿ ಪ್ರೈಸ್. ಒಂದು 200-300 ರೂಪಾಯಿ ಕಮ್ಮಿನೇ ಮಾಡ್ಕೋತೀವಿ. ವಿಡಿಯೋ ನೋಡಿಕೊಂಡು ಸಕಲೇಶ್ಪುರಕ್ಕೆ ಬಂದಾಗ ಇವ್ರನ್ನ ಮೀಟ್ ಮಾಡಿದ್ರೆ ನಿಮಗೆ ಕಮ್ಮಿ ಪ್ರೈಸೇ ಹಾಕ್ಕೊಡ್ತಾರೆ. ಲೊಕೇಶನ್ನು ಚೆನ್ನಾಗಿ ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿ ಅವರು ಬರ್ತಾರೆ, ಗೈಡು ಮಾಡ್ತಾರೆ ಬೇಕಾದರೆ. ತಾನೇ ಬ್ರೋ? ಎಸ್. ಏನಾದ್ರು ಹೆಲ್ಪ್ ಬೇಕಾದರೂ ಮಾಡಿಕೊಡ್ತಾರೆ. ರೂಮ್ ಹೆಲ್ಪು, ಏನಾದ್ರು ಪಿಕಪ್ಪು ಡ್ರಾಪು ಎಲ್ಲ ಮಾಡಿಕೊಡ್ತಾರೆ. ಸಕಲೇಶ್ಪುರಕ್ಕೆ ಬಂದಾಗ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಹೆಲ್ಪ್ ಮಾಡ್ತಾರೆ. ಬಂದಾಗ ಮೀಟ್ ಮಾಡಿ. ಸರಿ ಗುರು, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಎತ್ತಿನ ಭುಜ ಟ್ರೆಕ್ಕಿಂಗ್ನ ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ ಎತ್ತಿನ ಭುಜ ಫ್ರಮ್ ಸಕಲೇಶ್ಪುರ.